ಹೊಳೆನರಸೀಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಸೋಮವಾರ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಅವರ ಅಧ್ಯಕ್ಷತೆಯಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಯಿತು. ಶಾಸಕ ಎಚ್.ಡಿ. ರೇವಣ್ಣ ಅವರ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ಪಟ್ಟಣದ ಜ್ವಲಂತ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಮತ್ತು ಪತ್ರಕರ್ತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿ ಮಾತನಾಡಿದ ಶಾಸಕ ಎಚ್.ಡಿ. ರೇವಣ್ಣ ಅಭಿವೃದ್ಧಿಗೆ ಮತ್ತು ಪ್ರಗತಿಗೆ ಒತ್ತು ನೀಡುವಂತೆ ಸಲಹೆ ನೀಡಿದರು. ಇದರಿಂದ ಸರ್ಕಲಿಂದ ಇಲ್ಲಿವರೆಗೆ ರಾಜ್ಯ ಸರ್ಕಲ್ವರೆಗೆ ಮಾಡ್ಸೋಣ ಅಂತ ಮಾಡಿದ್ವಿ. ಉಳಿದು ಹೋದ್ರೆ ಏನಾದ್ರು ಬೇರೆ ಥರ ಮಾಡೋಣ, ಯಾವ್ದಾದ್ರು ರೂಪದಲ್ಲಿ ಮಾಡ್ಸೋಣ ಬಿಡು. ನಡೀತಾ ಇರೋದು ಕುಂದುಕೊರತೆ ಸಭೆನ ಆಯಾ ಸಭೆನ ಗೊತ್ತಾಗ್ತಿಲ್ಲ. ಇದು ನನಗೆ ಗೊತ್ತಿಲ್ಲ ಏನು ನಿಮ್ಮಲ್ಲಿ ಯಾತಕ್ಕೆ ಬರೋ ಕೇಳೋರು ನಮಗೆ ತಿಳಿಸಿರೋದು ಪೇಪರ್ ಬಂದಿರೋದು. ಸಭೆಯಲ್ಲಿ ಮಾತನಾಡಿದ ಪತ್ರಕರ್ತ ಸುರೇಶ್ ಕುಮಾರ್, ಪುರಸಭೆಯವರು ಹಸಿ ಕಸ ಮತ್ತು ಒಣಕಸವನ್ನ ಬೇರ್ಪಡಿಸಿ ನೀಡುವಂತೆ ನಿತ್ಯ ಪ್ರಚಾರ ಮಾಡ್ತಾರೆ. ಸಾರ್ವಜನಿಕರು ಶಿಸ್ತಿನಿಂದ ಕಸ ನೀಡಿದ್ರೂ ಪುರಸಭೆಯ ವಾಹನಗಳಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇಲ್ಲದೆ ಎರಡನ್ನೂ ಒಂದೇ ಕಡೆ ಹಾಕಿಕೊಳ್ಳಲಾಗ್ತಿದೆ ಎಂದು ದೂರಿದರು. ಅಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮತ್ತೆ ಹಸಿ ಕಸ ಒಣ ಕಸ ಬೇರೆ ಕೊಡಿ ಅಂತ ಕೇಳ್ತಾರೆ. ಆದರೆ ಒಂದೇ ಟ್ಯಾಂಕ್ನಲ್ಲಿ ಹಸಿ ಕಸನೂ ಹಾಕ್ಸ್ಕೋತಾರೆ, ಒಣ ಕಸನೂ ಹಾಕ್ಸ್ಕೋತಾರೆ. ಮನೆಗಳಲ್ಲಿ ಬೇರೆ ಬೇರೆ ರೆಡಿ ಮಾಡ್ಕೊಂಡಿರ್ತಾರೆ, ಇವರು ಒಂದೇ ಇದಕ್ಕೆ ಹಾಕ್ಸ್ಕೋತಾರೆ. ಆಟೋದಲ್ಲಿ ಬೈಫರ್ಕೇಶನ್ ಇಲ್ಲ, ಅಲ್ಲಿ ಒಟ್ಟಿಗೆ ಹಾಕಿದ್ರು ಕೂಡ ಇಲ್ಲಿ ಬೇರೆ ಬೇರೆ ಕೊಟ್ಟರೆ ಇವರು ಒಟ್ಟಿಗೆ ಹಾಕಿಸ್ಕೋತಾರೆ. ಜನಗಳಿಗೆ ಇದು ತಲೆಗೆಟ್ಟೋಗ್ಬಿಟ್ಟಿದೆ. ನಮಗೆಲ್ಲ ಹಿಂಗೆ ಹೇಳ್ತಾರೆ, ಅವರೇ ಈ ಥರ ಸೌಲಭ್ಯ ಕಲ್ಪಿಸಿಲ್ಲ ಅಂತ. ಆಟೋಗಳು ಬೈಫರ್ಕೇಶನ್ ಇರಬೇಕು, ಹಸಿ ಕಸ ಬೇರೆ ಹಾಕೋಕ್ಕೆ, ಒಣ ಕಸ ಬೇರೆ ಹಾಕಿ, ಆ ಥರದ್ದು ಒಂದು ಆಟೋಗಳಿಲ್ಲ, ಒಂದು ಟ್ಯಾಕ್ಟ್ರಿ ಇಲ್ಲ, ಎಲ್ಲ ಒಟ್ಟಿಗೆ ತಗೋತಾರೆ. ಅನೌನ್ಸ್ಮೆಂಟ್ ಮಾತ್ರ ದಿನ ಮಾಡ್ತಾರೆ ಇಡೀ ಊರಲ್ಲಿ ಬೇರೆ ಬೇರೆ ಕೊಡಿ ಅಂತ. ಆಮೇಲೆ ಕಸ ಸಂಗ್ರಹಕ್ಕೆ ಒಂದು ಟೈಮಲ್ಲಿ ಬರೋದಿಲ್ಲ, ಒಂದೊಂದ್ಸತಿ 6:30ಗೆ ಬರ್ತಾರೆ, ಒಂದ್ಸತಿ 9 ಗಂಟೆಗೆ ಬರ್ತಾರೆ. ಈ ಥರ ಎಲ್ಲ ಆಗ್ತಾ ಇದೆ. ಮನೆಗಳಲ್ಲಿ ಕಸ ಕೊಡೋದಕ್ಕೂ ತೊಂದರೆ ಆಗ್ತಾ ಇದೆ. ಅದರಿಂದಾಗಿ ಇದನ್ನೆಲ್ಲ ಸಿಸ್ಟಮ್ ಸರಿ ಮಾಡಿಬಿಟ್ರೆ ಜನ ಎಲ್ಲ ಇವರು ಅನೌನ್ಸ್ ಮಾಡಿರೋದಕ್ಕೆ ಜನಗಳಲ್ಲಿ ಅವೇರ್ನೆಸ್ ಇದೆ, ಬಟ್ ಮುನ್ಸಿಪಾಲಿಟಿಯವರ ಸೌಲಭ್ಯವನ್ನು ಕಲ್ಪಿಸಿಲ್ಲ. ಸಭೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಶಿವಶಂಕರ್, ವ್ಯವಸ್ಥಾಪಕಿ ಜಯಲಕ್ಷ್ಮಿ, ರಮೇಶ್ ಹಾಗೂ ಪುರಸಭೆಯ ಮಾಜಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.